ನಮಸ್ಕಾರ ಸ್ನೇಹಿತರೆ, ಮತ್ತೊಮ್ಮೆ ತಮಗೆಲ್ಲರಿಗೂ ಟಾರ್ಗೆಟ್ HSTR ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಹಾಗೆ ಸ್ನೇಹಿತರೆ, ಇದು ನನ್ನ HSTRಗೆ ಸಂಬಂಧಪಟ್ಟಿರ್ತಕ್ಕಂತಹ 4ನೇ ಕ್ಲಾಸ್ ಆಗಿರುತ್ತೆ. ಸೊ ಇದರೊಳಗಡೆ ನಾನು 2003ರ ಹಳೆಯ HSTR ಕ್ವಶನ್ ಪೇಪರನ್ನು ತೆಗೆದುಕೊಂಡು ನಿಮ್ಮ ಜೊತೆಗೆ ಈಗಾಗಲೇ ಸುಮಾರು 30 ಕ್ವಶನ್ಸ್ಗಳನ್ನು ನಾನು ಡಿಸ್ಕಸನ್ನು ಮಾಡಿದ್ದೀನಿ. ಸೊ ಅದರ ಮುಂದುವರೆದ ಭಾಗವನ್ನು ಈ ಒಂದು ಕ್ಲಾಸ್ ಒಳಗಡೆ ಡಿಸ್ಕಸನ್ನು ಮಾಡ್ತಾ ಹೋಗ್ತಾ ಇದ್ದೀನಿ. ಹಾಗೆ ಸ್ನೇಹಿತರೆ, ಸೊ ಐ ರಿಕ್ವೆಸ್ಟ್ ಯು, ಡೋಂಟ್ ಫಾರ್ಗೆಟ್ ಟು subscribe the channel and share among your friends, and not to forget to click the bell icon button to get new classes immediately to you. And again, request you, if you did not watch the previous classes of this series, that is PYQ of HSTR of 2003, I request you go and watch the previous videos and then continue, dear friends. And this is the 4th class of 2003's old question paper of HSTR, and in this class I am going to discuss with you question number of 31 2 and another 10 questions of this one series, and this is the 4th one class of this one series. ಇಲ್ಲಿದೆ ಸ್ನೇಹಿತರೆ, ಕ್ವಶನ್ ನಂಬರ್ 31. ಒಂದು ಇನ್ಸ್ಟ್ರಕ್ಷನ್ ಇದೆ, ಚೂಸ್ ದ ಕರೆಕ್ಟ್ ಆಪ್ಷನ್ ದಟ್ ಆನ್ಸರ್ ದ ಕ್ವಶನ್ ಅಂತೇಳಿ ಒಂದು ಇನ್ಸ್ಟ್ರಕ್ಷನ್ ಅನ್ನು ಕೊಟ್ಟಿದ್ದಾರೆ. ಕ್ವಶನ್ ನಂಬರ್ 31 ಏನಿದೆ, ಟು ಮೇಕ್ ಅ ನೌನ್ ವಿ ಆ್ಯಡ್ ವೆಂಟ್ ಟು, ಅಂದರೆ ಕೆಳಕೊಟ್ಟಿರ್ತಕ್ಕಂತಹ ಆಪ್ಷನ್ಸ್ಗಳಿಗೆ ಈ ಒಂದು ಸಫಿಕ್ಸನ್ನು ಸೇರಿಸಿ ನೌನ್ ಫಾರ್ಮ್ ಯಾವುದಾಗಿ ಬದಲಾಗುತ್ತೆ ಅನ್ನೋದನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ. ಇಲ್ಲಿ ಒಂದು ಸಾರಿ ನಾವು ನೋಡಿಬಿಡೋಣ. ಆಪ್ಷನ್ ಎ ಅಸಮ್, ಆಪ್ಷನ್ ಬಿ ಅನೌನ್ಸ್, ಆಪ್ಷನ್ 3 ಅಟ್ರಾಕ್ಟ್, ಆಪ್ಷನ್ 4 ಅಡ್ಮೈರ್ ಅಂಥೇಳಿ 4 ಆಪ್ಷನ್ಸ್ಗಳಿದ್ದಾವೆ. ಸೊ ಇದರೊಳಗಡೆ ಹೊಂದಾಣಿಕೆ ಆಗ್ತಾ ಇರ್ತಕ್ಕಂತಹ ಒಂದು ನೌನ್ ಫಾರ್ಮ್ ಯಾವುದಾಗತ್ತೆ ಅಂದರೆ ಅನೌನ್ಸ್ಮೆಂಟ್ ಅನ್ನೋದಕ್ಕೆ ಇದು ಸೂಕ್ತವಾಗಿರ್ತಕ್ಕಂಥ ಒಂದು ಸಫಿಕ್ಸ್ ಆಗಿರುತ್ತೆ ಸ್ನೇಹಿತರೆ. ಅನೌನ್ಸ್ ಇದನ್ನು MENT ಸೇರಿಸಿ ಇದನ್ನು ನೌನ್ ಫಾರ್ಮ್ ಮಾಡ್ಬೋದು ಸ್ನೇಹಿತರೆ, ಅನೌನ್ಸ್ಮೆಂಟ್ ಆಗಿ ಬದಲಾಗುತ್ತೆ. ಹಾಗಾದರೆ ಇನ್ನು ಉಳಿದಿರ್ತಕ್ಕಂಥ 3 ಆಪ್ಷನ್ಸ್ಗಳಿಗೆ ಏನನ್ನು ಸೇರಿಸಿದರೆ ಸೊ ನೌನ್ ಫಾರ್ಮ್ ಆಗಿ ಬದಲಾಗುತ್ತೆ ಅನ್ನೋದನ್ನು ಒಂದು ಸಾರಿ ನೋಡ್ಬಿಡೋಣ ಸ್ನೇಹಿತರೆ. ಸೊ ಮೊದಲೇದು ಅಸಮ್ ಇದೆ, ಇದನ್ನು ಅಸಂಪ್ಷನ್ ಅಂತೇಳಿ ಮಾಡಿದರೆ ಸೊ ಇದು ನೌನ್ ಫಾರ್ಮ್ ಆಗಿ ಬದಲಾಗುತ್ತೆ ಸ್ನೇಹಿತರೆ. ಅಂದರೆ ಈ ತೆಗೆದುಬಿಟ್ಟು PTION ಈ ಒಂದು ವರ್ಡನ್ನು ಸೇರಿಸಿದ್ರೆ ಸೊ ಅಸಂಪ್ಷನ್ ಅನ್ನೋದು ನೌನ್ ಫಾರ್ಮ್ ಆಗಿ ಬದಲಾಗುತ್ತೆ ಸ್ನೇಹಿತರೆ. ಹಾಗೆ ಅಟ್ರಾಕ್ಷನ್ TION, ಇದಕ್ಕೆ ION ಅನ್ನೋ ಒಂದು ವರ್ಡನ್ನು ಸೇರಿಸಿದ್ರೆ ಅಟ್ರಾಕ್ಟ್ ಇದ್ದಿದ್ದು ಅಟ್ರಾಕ್ಷನ್ ಆಗಿ ಬದಲಾಗುತ್ತೆ ಸ್ನೇಹಿತರೆ. ಇನ್ನು ಅಡ್ಮೈರ್ ಇದ್ದಿದ್ದು R ಅನ್ನೋ ಒಂದು ವರ್ಡನ್ನು ಸೇರಿಸಿದ್ರೆ ಇದನ್ನು ನೌನ್ ಫಾರ್ಮ್ ಆಗಿ ಬದಲಾಯಿಸ್ಬೋದು ಸ್ನೇಹಿತರೆ. ಅಡ್ಮೈರ್ ಇದ್ದಿದ್ದು ಅಡ್ಮೈಯರ್ ಅನ್ನೋದಾಗಿ ಬದಲಾಗುತ್ತೆ. ಹಾಗಾದರೆ ಕ್ವಶನ್ ನಂಬರ್ 32 ಒಳಗಡೆ ಏನಿದೆ, ಟು ಮೇಕ್ ಇಂಟು ನೆಗೆಟಿವ್ IR ಈಸ್ ಆ್ಯಡೆಡ್ ಟು, ಅಂದರೆ ಪ್ರಿಪಿಕ್ಸ್. ಈ ಪ್ರಿಪಿಕ್ಸ್ ವರ್ಡನ್ನು ಸೇರಿಸಿ ಇಲ್ಲಿ ಕೊಟ್ಟಿರ್ತಕ್ಕಂಥ 4 ಆಪ್ಷನ್ಗೆ ಯಾವುದು ನೆಗೆಟಿವ್ ಫಾರ್ಮ್ ಆಗಿ ಬದಲಾಗುತ್ತೆ ಅಂಥೇಳಿ ಕೇಳಿದ್ದಾರೆ ಸ್ನೇಹಿತರೆ. ಅಂದರೆ ಫಸ್ಟ್ ಆಪ್ಷನ್ ರೆಪ್ಯೂಟೇಬಲ್, ಸೆಕೆಂಡ್ ಆಪ್ಷನ್ ರೀಸನಬಲ್, ಥರ್ಡ್ ಆಪ್ಷನ್ ರೆಸ್ಪಾನ್ಸಿಬಲ್, ಫೋರ್ತ್ ಆಪ್ಷನ್ ರಿಲಯಬಲ್. ಹೀಗೆ 4 ಆಪ್ಷನ್ಸ್ಗಳನ್ನು ಕೊಟ್ಟಿದ್ದಾರೆ. ಇದಕ್ಕೆ ಯಾವ ಈ 4 ಆಪ್ಷನ್ಸ್ಗಳ ಜೊತೆಗೆ IR ಅನ್ನೋ ಒಂದು ಪ್ರಿಫಿಕ್ಸ್ ವರ್ಡ್ ಸೇರಿದರೆ ನೆಗೆಟಿವ್ ಫಾರ್ಮ್ ಆಗಿ ಬದಲಾಗತ್ತೆ ಸ್ನೇಹಿತರೆ ಅನ್ನೋದನ್ನು ನಾವಿಲ್ಲಿ ನೋಡೋಣ. ಇದಕ್ಕೆ ಥರ್ಡ್ ಒನ್ ಆನ್ಸರು ಕರೆಕ್ಟ್ ಆಗುತ್ತೆ. ಇರ್ರೆಸ್ಪಾನ್ಸಿಬಲ್ ಆಗಿ ಇದು ಬದಲಾಗತ್ತೆ ಸ್ನೇಹಿತರ, ರೆಸ್ಪಾನ್ಸಿಬಲನ್ನು ಇರ್ರೆಸ್ಪಾನ್ಸಿಬಲ್ ಆಗಿ ನೆಗೆಟಿವ್ ಫಾರ್ಮ್ ಆಗಿ ನಾವು ಬದಲಾಯಿಸ್ಬೋದು. ಆದರೆ ಇನ್ನು ಉಳಿದಿರ್ತಕ್ಕಂತಹ 3 ಆಪ್ಷನ್ಸ್ಗಳಿಗೆ ಏನು ಸೇರಿಸಿದ್ರೆ ನೆಗೆಟಿವ್ ಫಾರ್ಮ್ ಆಗಿ ಬದಲಾಗುತ್ತೆ.
ಈ ಒಂದು ಫಸ್ಟ್ ಆಪ್ಷನ್ಗೆ ಡಿಸ್ ಅನ್ನೋ ಒಂದು ವರ್ಡನ್ನು ಸೇರಿಸಿದೆ. ಡಿಸ್ರೆಪ್ಯೂಟೇಬಲ್ ಅನ್ನೋದು ನೆಗೆಟಿವ್ ಫಾರ್ಮ್ ಆಗಿ ಬದಲಾಗತ್ತಾ. ಹಾಗೆ ರೀಸನಬಲ್ ಇದಕ್ಕೆ ಅನ್ರೀಸನಬಲ್ ಅನ್ನೋ ಒಂದು ವರ್ಡನ್ನು ಸೇರಿಸಿದ್ರೆ ನೆಗೆಟಿವ್ ಫಾರ್ಮ್ ಆಗಿ ಬದಲಾಗುತ್ತೆ ಸ್ನೇಹಿತರ. ಇನ್ನು ರಿಲಯಬಲ್ ಇದಕ್ಕೆ ಅನ್ರಿಲಯಬಲ್ ಅನ್ನೋ ಒಂದು ಪ್ರಿಫಿಕ್ಸನ್ನು ಸೇರಿಸಿ ಇದನ್ನು ನೆಗೆಟಿವ್ ಫಾರ್ಮ್ ಆಗಿ ಬದಲಾಯಿಸ್ಬೋದು ಸ್ನೇಹಿತರ. ಅಂದರೆ ಈಗ ನಾವು ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಈ ನೆಕ್ಸ್ಟ್ ಕ್ವಶನ್ ಮತ್ತು ಇನ್ಸ್ಟ್ರಕ್ಷನನ್ನು ಕೊಟ್ಟಿದ್ದಾರೆ. ಐಡೆಂಟಿಫೈ ದ ಪಾರ್ಟ್ ಆಫ್ ದ ಸೆಂಟೆನ್ಸ್ ದಟ್ ಹ್ಯಾಸ್ ಆ್ಯನ್ ಎರರ್. ಇಫ್ ದೇರ್ ಆರ್ ನೋ ಎರರ್ಸ್ ಚೂಸ್ 4 ಅಂತ ಹೇಳಿದೆ. ಇನ್ನು ಕ್ವಶನ್ ನಂಬರ್ 33 ಆ್ಯಂಡ್ 34 ಆ್ಯಂಡ್ 35. ಈ 33, 34, 35, 36 ಇಷ್ಟು ಕ್ವಶನ್ಸ್ಗಳು ಎರರ್ ಐಡೆಂಟಿಫಿಕೇಷನ್ ಮೇಲೆ ಇರುತ್ತೆ ಸ್ನೇಹಿತರ. ಇಲ್ಲಿ ಕೊಟ್ಟಿರ್ತಕ್ಕಂತಹ ವರ್ಡು ಯಾವುದು ಎರರ್ ಆಗಿದೆ ಅನ್ನೋದನ್ನು ಫೈಂಡ್ ಔಟ್ ಮಾಡಿ ಅನ್ನೋದನ್ನು ಕೊಟ್ಟಿದ್ದಾರೆ ಸ್ನೇಹಿತರ. ಇಲ್ಲಿ ಕ್ವಶನ್ ನಂಬರ್ 33, ವಿತ್ ಅ ವೀವ್ ಟು ಅರ್ನ್ ಅ ಲಾಟ್ ಆಫ್ ಮನಿ ಹಿ ವೆಂಟ್ ಟು ದುಬೈ, ನೋ ಎರರ್. ಫಸ್ಟ್ ಆಪ್ಷನ್ ಏನಿದೆ ವಿತ್ ಅ ವೀವ್, ಸೆಕೆಂಡ್ ಆಪ್ಷನ್ನು ಟು ಅರ್ನ್ ಅ ಲಾಟ್ ಆಫ್ ಮನಿ, ಥರ್ಡ್ ಒನ್ನು ಹಿ ವೆಂಟ್ ಟು ದುಬೈ, ಫೋರ್ತ್ ಒನ್ನು ನೋ ಎರರ್. ಅಂದರೆ ಈ ಕೊಟ್ಟಿರ್ತಕ್ಕಂಥ ಸೆಂಟೆನ್ಸ್ ಒಳಗಡೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಎರರ್ಗಳಿಲ್ಲ ಅಂದರೆ ನಾವು 4 ಆಪ್ಷನನ್ನು ಚಾಯ್ಸ್ ಮಾಡ್ಬೋದು. ಆದರೆ ಎರರ್ ಇತ್ತು ಅಂದರೆ ಯಾವ ಆಪ್ಷನ್ ಒಳಗಡೆ ಎರರ್ ಇದೆ ಮತ್ತು ಅದನ್ನು ಕರೆಕ್ಟ್ ಮಾಡಬೇಕು ಅಂದರೆ ಏನನ್ನು ನಾವು ತೆಗೆದುಕೋಬೇಕು ಅನ್ನೋದನ್ನು ಇಲ್ಲೊಂದು ಸ್ವಲ್ಪ ನೋಡ್ಕೊಂಬಿಡೋಣ ಸ್ನೇಹಿತರ. ಇಲ್ಲಿ ಸೆಕೆಂಡ್ ಆಪ್ಷನ್ ಒಳಗಡೆ ಇಲ್ಲಿ ಏನಿದೆ ಎರರ್ ಇದೆ. ಆದರೆ ಉತ್ತರ ಏನಾಗುತ್ತೆ ಸ್ನೇಹಿತರೆ, ಇದಕ್ಕೆ ಸೆಕೆಂಡ್ ಆಪ್ಷನ್ ಒಳಗಡೆ ಎರರ್ ಇದೆ. ಆದರೆ ಈ ಸೆಂಟೆನ್ಸನ್ನು ಕರೆಕ್ಟ್ ಮಾಡಬೇಕು ಅಂದರೆ ನಾವೇನು ಮಾಡಬೇಕಾಗತ್ತೆ? ಸೊ ಯಾವಾಗಲೂ ವಿತ್ ಅ ವೀವ್ ಅನ್ನೋ ಒಂದು ವರ್ಡು, ವಿತ್ ಅ ವೀವ್ ಟು ಅನ್ನೋ ಒಂದು ವರ್ಡು ಯಾವಾಗಲೂ ಬೇಸ್ ಫಾರ್ಮ್ ಆಫ್ ವರ್ಬನ್ನು ತೆಗೆದುಕೊಳ್ಳಲ್ಲ ಸ್ನೇಹಿತರ. ಬೇಸ್ ಫಾರ್ಮ್ ಆಫ್ ವರ್ಬನ್ನು ತೆಗೆದುಕೊಳ್ಳಲ್ಲ. ಇದು ಯಾವಾಗಲೂ ING ಫಾರ್ಮ್ ಇರ್ತಕ್ಕಂತಹ ವರ್ಡನ್ನು ತೆಗೆದುಕೊಳ್ಳುತ್ತಾ, ವರ್ಬನ್ನು ತೆಗೆದುಕೊಳ್ಳುತ್ತಾ ಸ್ನೇಹಿತರ. ಹಾಗಾದರೆ ಇದನ್ನು ನಾವು ಸರಿಯಾಗಿಸಬೇಕು ಅಂದರೆ ವಿತ್ ಅ ವೀವ್ ಟು ಅರ್ನಿಂಗ್ ಅಂತ ಹೇಳಿ ಸರಿಯಾಗಿ ಇದನ್ನು ನಾವು ಬದಲಾಯಿಸ್ಬೋದು ಸ್ನೇಹಿತರ. ವಿತ್ ಅ ವೀವ್ ಟು ಅರ್ನಿಂಗ್ ಅ ಲಾಟ್ ಆಫ್ ಮನಿ ಹಿ ವೆಂಟ್ ಟು ದುಬೈ. ಈಗ ಇದು ಕರೆಕ್ಟ್ ಆಗಿರ್ತಕ್ಕಂತಹ ಉತ್ತರ ಆಗುತ್ತೆ ಸ್ನೇಹಿತರ. ಇನ್ನು ಕ್ವಶನ್ ನಂಬರ್ 34, ಇಟ್ ಕಾಸ್ಟ್ ಹಿಮ್ $50 and odd, ನೋ ಎರರ್. ಫಸ್ಟ್ ಆಪ್ಷನ್ ಏನಿದೆ ಸ್ನೇಹಿತರ, ಇಟ್ ಕಾಸ್ಟ್ ಹಿಮ್ $50 and odd, ನೋ ಎರರ್. ಇದರೊಳಗಡೆ ಯಾವ ಆಪ್ಷನ್ ಒಳಗಡೆ ಎರರ್ ಇದೆ? ಆದರೆ ಇದಕ್ಕೆ ಉತ್ತರ ಏನಾಗ್ಬೋದು ಸ್ನೇಹಿತರೆ, ಒಂದು ಸಾರಿ ಯೋಚನೆ ಮಾಡಿ ನೋಡೋಣ. ಕ್ವಶನ್ ನಂಬರ್ 34ಗೆ ಅಗೇನ್ ಆಪ್ಷನ್ ಸೆಕೆಂಡ್ ಒಳಗಡೆ ಇಲ್ಲೇನಿದೆ ಎರರ್ ಇದೆ. ಅಂದರೆ ಇಲ್ಲಿ ನಾವು ಏನನ್ನು ಯೂಸ್ ಮಾಡಿದರೆ ಕರೆಕ್ಟ್ ಆಗತ್ತೆ? 50 odd ಅಂತೇಳಿ ಯೂಸನ್ನು ಮಾಡಿದರೆ ಇದು ಕರೆಕ್ಟಾಗಿರ್ತಕ್ಕಂತಹ ಸೆಂಟೆನ್ಸ್ ಆಗಿ ಬದಲಾಗತ್ತೆ ಸ್ನೇಹಿತರ. ಈ ಲ್ಯಾಂಗ್ವೇಜ್ ಒಳಗಡೆ ಫಂಕ್ಷುವೇಷನಲ್ ಮಾರ್ಕ್ಸ್ಗಳು ಸಹ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ ಸ್ನೇಹಿತರ. ಅವುಗಳ ಕಡೆಗೂ ಸಹ ಒಂದು ಸಾರಿ ಗಮನವನ್ನು ಕೊಡಿ. ಅದರ ಮೇಲೂ ಸಹ 1ರಿಂದ 2 ಮಾರ್ಕ್ಸ್ಗಳು ನಿಮಗೆ ಬರ್ತಾನೆ ಇರುತ್ತೆ. ಇಲ್ಲಿ 2 ರೀತಿಯಾಗಿರ್ತಕ್ಕಂಥದ್ದು, ಡ್ಯಾಶ್ ಅನ್ನೋದನ್ನು ಯೂಸ್ ಮಾಡ್ತೀವಿ ಮತ್ತು ಇನ್ನೊಂದು ಹೈಪನ್ ಅನ್ನೋದನ್ನು ಯೂಸ್ ಮಾಡ್ತೀವಿ. ಇವು ಎರಡೂ ನೋಡೋದಕ್ಕೆ ಒಂದೇ ರೀತಿಯಾಗಿ ಕಂಡರೂ ಸಹ ಇವುಗಳು ಡಿಫ್ರೆಂಟ್ ಆಗಿರುತ್ತೆ. ಆದರೆ ಡ್ಯಾಶನ್ನು ಯಾವಾಗ ಯೂಸ್ ಮಾಡ್ತೀವಿ? ಇಟ್ ಈಸ್ ಯೂಸ್ಡ್ ಟು ಸಪರೇಟ್ ದ ಪಾರ್ಟ್ಸ್. ಡ್ಯಾಶ್ ಅನ್ನೋ ಒಂದು ವರ್ಡನ್ನು ಯಾವಾಗ ಯೂಸ್ ಮಾಡ್ತೀವಿ ಅಂದ್ರೆ, ಈ ಚಿಹ್ನೆ ಹೈಪನನ್ನು ಹೋಲುತ್ತಾದರೂ ಇವೆರಡೂ ಬೇರೆ ಬೇರೆ. ಒಂದೇ ವಾಕ್ಯದಲ್ಲಿನ ಶಬ್ದಗಳನ್ನು ಬೇರೆ ಬೇರೆಯಾಗಿಸಲು ಹಾಗೂ ನಿಗದಿತ ಶಬ್ದಕ್ಕೆ ಪ್ರಾಮುಖ್ಯತೆಯನ್ನು ಕೊಡಲು ಅದರ ಮೊದಲಿಗೆ ಡ್ಯಾಶನ್ನು ಸೇರಿಸಲಾಗುತ್ತೆ. ಆದರೂ ಇದರ ಉಪಯೋಗ ಕಡಿಮೆ ಇರುತ್ತೆ ಸ್ನೇಹಿತರೆ. ಇನ್ನು ಹೈಪನ್, ಇದನ್ನು ಚಿಕ್ಕ ಅಡ್ಡಗೆರೆ ಅಂತೇಳಿ ಕನ್ನಡದೊಳಗಡೆ ಕರಿತೀವಿ. ಹೇಗೆ? ಅ ಹೈಪನ್ ಜಾಯಿನ್ಸ್ 2 words ಟುಗೆದರ್ ಟು ಮೇಕ್ ನ್ಯೂ ವರ್ಡ್
ಆರ್ ಟು ಮೇಕ್ ಅಡ್ಜೆಕ್ಟಿವ್ ವರ್ಡ್. ಅಂದ್ರೆ ಈ ಚಿಹ್ನೆಯನ್ನು 2 ಅಥವಾ 3 ಪದಗಳನ್ನು ಜೋಡಿಸಿ ಒಂದು ಹೊಸ ಶಬ್ದ ಅಥವಾ ಒಂದು ನಾಮವಿಶೇಷಣವನ್ನು ರಚಿಸುವಾಗ ಬಳಸಲಾಗುತ್ತೆ ಸ್ನೇಹಿತರೆ. ಫಾರ್ ಎಕ್ಸಾಂಪಲ್ ರೆಡಿ ಮೇಡ್ ಅಂತೇಳಿ ಯೂಸ್ ಮಾಡ್ತೀವಿ. ಇಲ್ಲಿ ಹೈಪನನ್ನು ಯೂಸ್ ಮಾಡಿದ್ದೀನಿ ಸ್ನೇಹಿತರ. ಹಾಗಾದ್ರೆ ಡೇ ಟು ಡೇ ಹೀಗೆ ಹಲವಾರು ಎಕ್ಸಾಂಪಲ್ಸ್ಗಳನ್ನು ನಾವಿಲ್ಲಿ ತೆಗೆದುಕೋಬೋದು ಸ್ನೇಹಿತರ. ಹಾಗಾದ್ರೆ ಕ್ವಶನ್ ನಂಬರ್ 34 ಒಳಗಡೆ ಇರ್ತಕ್ಕಂಥ ಒಂದು ಎರರ್ ಎಲ್ಲಿದೆ ಅಂದರೆ ಆಪ್ಷನ್ ಸೆಕೆಂಡ್ರಲ್ಲಿದೆ. ಈ ಆ್ಯಂಡನ್ನು ತೆಗೆದು ಇಲ್ಲೊಂದು ಹೈಪನನ್ನು ಹಾಕಬೇಕು ಸ್ನೇಹಿತರ. ಹಾಗಾದ್ರೆ ಕ್ವಶನ್ ನಂಬರ್ 35, ನನ್ ಆಫ್ ದೆಮ್ ಹ್ಯಾವ್ ಬೀನ್ ಆಫ್ ಎನಿ ಹೆಲ್ಪ್ ಟು ಅಸ್, ನೋ ಎರರ್. ಫಸ್ಟ್ ಆಪ್ಷನ್ ನನ್ ಆಫ್ ದೆಮ್ ಅಂತೇಳಿದೆ, ಸೆಕೆಂಡು ಹ್ಯಾವ್ ಬೀನ್ ಇದೆ, ಥರ್ಡ್ ಒನ್ನು ಆಫ್ ಎನಿ ಹೆಲ್ಪ್ ಟು ಅಸ್ ಇದೆ, ನೋ ಎರರ್ ಅಂತೇಳಿದೆ. ಕ್ವಶನ್ ನಂಬರ್ 35 ಒಳಗಡೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಎರರ್ಗಳನ್ನು ನಾವು ನೋಡೋಲ್ಲ ಸ್ನೇಹಿತರ. ಹಾಗಾದ್ರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು ಅಂದರೆ ನೋ ಎರರ್. ಸೆಂಟೆನ್ಸು ಕರೆಕ್ಟ್ ಆಗಿದೆ. ಇನ್ನು ಕ್ವಶನ್ ನಂಬರ್ 36, ವಾಟ್ ಹೀ ಈಸ್ ಡೂಯಿಂಗ್ ಆಫ್ಟರ್ ರಿಟರ್ನಿಂಗ್ ಫ್ರಮ್ ಇಂಗ್ಲೆಂಡ್, ನೋ ಎರರ್ ಅಂತ ಹೇಳಿದೆ. ಫಸ್ಟ್ ಆಪ್ಷನ್ ಏನಿದೆ ಸ್ನೇಹಿತರ, ವಾಟ್ ಹೀ ಈಸ್ ಡೂಯಿಂಗ್ ಆಫ್ಟರ್ ರಿಟರ್ನಿಂಗ್, ಸೆಕೆಂಡ್ ಆಪ್ಷನ್ನು, ಥರ್ಡು ಫ್ರಮ್ ಇಂಗ್ಲೆಂಡ್ ಅಂತ ಹೇಳಿದೆ, ಫೋರ್ತ್ ಒನ್ನು ನೋ ಎರರ್ ಇದೆ. ಸ್ನೇಹಿತರೆ ಇಲ್ಲಿ ಗಮನಿಸಿ, ಕ್ವಶನ್ ಮಾರ್ಕ್ ಇದೆ. ಆದರೆ ಇದು ಇಂಟ್ರಾಗೇಟಿವ್ ಸೆಂಟೆನ್ಸ್ ಆಗುತ್ತೆ. ಇಂಟ್ರಾಗೇಟಿವ್ ಒಳಗಡೆ WH ವರ್ಡ್ ಕ್ವಶನ್ ಸೆಂಟೆನ್ಸ್ ಆಗುತ್ತೆ. ಒಂದನ್ನು ತಿಳ್ಕೊಳ್ಳಿ ಸ್ನೇಹಿತರ, WH ವರ್ಡ್ ಕ್ವಶನ್ ಸೆಂಟೆನ್ಸನ್ನು ನಾವು ಫ್ರೇಮ್ ಮಾಡಬೇಕು ಅಂದರೆ WH ವರ್ಡ್ ಪ್ಲಸ್ ಹೆಲ್ಪಿಂಗ್ ವರ್ಬ್ ಪ್ಲಸ್ ಸಬ್ಜೆಕ್ಟ್ ಪ್ಲಸ್ ವರ್ಬ್ ಪ್ಲಸ್ ಆಬ್ಜೆಕ್ಟ್, ಈ ರೀತಿ ಸೆಂಟೆನ್ಸ್ ಪ್ಯಾಟರ್ನ್ ಒಳಗಡೆ ನಾವು WH ವರ್ಡ್ ಕ್ವಶನ್ ಸೆಂಟೆನ್ಸನ್ನು ಕ್ರಿಯೇಟ್ ಮಾಡ್ಬೋದು. ಇಲ್ಲಿ ಆಪ್ಷನ್ ಫಸ್ಟ್ ಒಳಗಡೆ ಎರರ್ ಇದೆ ಸ್ನೇಹಿತರ. ಇಲ್ಲೇನಿದೆ, WH ವರ್ಡ್ ಆಗಿದೆ, WH ವರ್ಡಿನ ನಂತರ ಸಬ್ಜೆಕ್ಟ್ ಬಂದಿದೆ, ಸಬ್ಜೆಕ್ಟ್ನ ನಂತರ ಹೆಲ್ಪಿಂಗ್ ವರ್ಬ್ ಬಂದಿದೆ. ಇವು ಎರಡೂ ಪ್ಲೇಸನ್ನು ನಾವು ಏನು ಮಾಡಬೇಕಾಗುತ್ತೆ, ಇಂಟರ್ಚೇಂಜನ್ನು ಮಾಡಬೇಕಾಗತ್ತೆ ಸ್ನೇಹಿತರ. ಹಾಗಾದರೆ ಏನಾಗುತ್ತೆ ಇದು, ವಾಟ್ ಈಸ್ ಹೀ ಡೂಯಿಂಗ್ ಆಫ್ಟರ್ ರಿಟರ್ನಿಂಗ್ ಫ್ರಮ್ ಇಂಗ್ಲೆಂಡ್ ಅನ್ನೋದು ಕರೆಕ್ಟ್ ಆಗಿರ್ತಕ್ಕಂತಹ ಉತ್ತರ ಆಗುತ್ತೆ ಸ್ನೇಹಿತರೆ. ವಾಟ್ ಈಸ್ ಹೀ ಡೂಯಿಂಗ್ ಆಫ್ಟರ್ ರಿಟರ್ನಿಂಗ್ ಫ್ರಮ್ ಇಂಗ್ಲೆಂಡ್, ಇದು ಸರಿಯಾಗಿರ್ತಕ್ಕಂತಹ ಉತ್ತರ ಆಗುತ್ತೆ ಸ್ನೇಹಿತರ. ನಂಬರ್ 37, ಚೂಸ್ ದ ವರ್ಡ್ ವಿಚ್ ಈಸ್ ಕ್ಲೋಸೆಸ್ಟ್ ಇನ್ ಮೀನಿಂಗ್ ಟು ದ ಅಂಡರ್ಲೈನ್ಡ್ ವರ್ಡ್ ಇನ್ ದ ಸೆಂಟೆನ್ಸ್. ಕೊಟ್ಟಿರ್ತಕ್ಕಂಥ ಸೆಂಟೆನ್ಸ್ ಒಳಗಡೆ ಅಂಡರ್ಲೈನ್ ಮಾಡಿರ್ತಕ್ಕಂಥ ವರ್ಡಿಗೆ ಈ ಕೇಳಿಕೊಟ್ಟಿರ್ತಕ್ಕಂಥ 4 ಆಪ್ಷನ್ಸ್ಗಳು ಯಾವುದು ನಿಯರೆಸ್ಟ್ ಆಗುತ್ತೆ ಅನ್ನೋದನ್ನು ನಾವು ಹುಡುಕಬೇಕಾಗತ್ತೆ ಸ್ನೇಹಿತರ. ಇದು ಒಂಥರ ಸಿನೋನಿಮ್ ಇದ್ದಂಗೆ, ಅಂದರೆ ಸಮಾನಾರ್ಥಕ ಪದಗಳಿದ್ದಂತೆ. ಸೊ ಅದನ್ನು ಹುಡುಕುವಂಥ ಕೆಲಸವನ್ನು ನಾವು ಮಾಡಬೇಕಾಗುತ್ತೆ ಸ್ನೇಹಿತರ. ಹಿ ಅಸ್ಪೈರ್ಡ್ ಟು ಬಿಕಮ್ ಅ ಸೈಂಟಿಸ್ಟ್ ಇವನ್ ವೆನ್ ಹಿ ವಾಸ್ ಎಟ್ ಸ್ಕೂಲ್ ಅಂತೇಳಿ ಇದೆ. ಇಲ್ಲಿ ಅಸ್ಪೈರ್ಡ್ ಅನ್ನೋ ಒಂದು ವರ್ಡ್ಗೆ ಅಂಡರ್ಲೈನನ್ನು ಮಾಡಲಾಗಿದೆ. ಹಾಗಿದ್ರೆ ಇದರ ಅರ್ಥ ಏನಾಗುತ್ತೆ ಅಂದರೆ, ಫಸ್ಟ್ ಆಪ್ಷನ್ ಏನಿದೆ, ಹೇಟೆಡ್, ಸೆಕೆಂಡ್ ಆಪ್ಷನು ಸ್ಟ್ರಾಂಗ್ಲಿ ಡಿಸೈರ್ಡ್, ಥರ್ಡ್ ಆಪ್ಷನು ಟ್ರೈಡ್, ಫೋರ್ತ್ ಆಪ್ಷನು ವರ್ಕ್ಡ್ ಹಾರ್ಡ್ ಅಂತೇಳಿದೆ. ಇವನು ಸ್ಕೂಲ್ ಒಳಗಡೆ ಇದ್ದಾಗಲೇ ನಿರ್ಧಾರ ಮಾಡಿಬಿಟ್ಟಿದ್ದ ಏನಂತ, ನಾನೊಬ್ಬ ಸೈಂಟಿಸ್ಟ್ ಆಗಬೇಕು ಅಂತೇಳಿ. ಅಂದರೆ ಸ್ಟ್ರಾಂಗ್ ಆಗಿ ಅವನ ಮನಸ್ಸೊಳಗಡೆ ಬೇರೂರು ಬಿಟ್ಟಿತ್ತು, ನಾನು ಸೈಂಟಿಸ್ಟ್ ಆಗಲೇಬೇಕು ಅಂತೇಳಿ. ಹಾಗಾದರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಏನಾಗುತ್ತೆ ಸ್ನೇಹಿತರೆ ಅಂದರೆ ಆಪ್ಷನ್ ಸೆಕೆಂಡ್ ಆಗುತ್ತೆ, ಸ್ಟ್ರಾಂಗ್ಲಿ ಡಿಸೈರ್ಡ್ ಅನ್ನೋ ಒಂದು ಕರೆಕ್ಟಾಗಿರ್ತಕ್ಕಂತಹ ಉತ್ತರ ಆಗುತ್ತೆ ಸ್ನೇಹಿತರ. ಇನ್ನು ಕ್ವಶನ್ ನಂಬರ್ 38, ವೆನ್ ಹಿ ಬಿಕೇಮ್ ಅ ಸೆಂಟನೇರಿಯನ್, ಸೆವರಲ್ ಆರ್ಗನೈಜೇಷನ್ ಆನರ್ಡ್ ಹಿಮ್ ಅಂತೇಳಿ ಇದೆ ಸ್ನೇಹಿತರೆ. ಸೆಂಟನೇರಿಯನ್ ಅನ್ನೋ ಒಂದು ವರ್ಡ್ಗೆ ಅಂಡರ್ಲೈನ್ ಮಾಡಲಾಗಿದೆ. ಹಾಗಾದ್ರೆ ಹಿಂಗಂದ್ರೆ ಏನು, ಈ ಕೆಳಕೊಟ್ಟಿರ್ತಕ್ಕಂಥ 4 ಆಪ್ಷನ್ಸ್ಗಳು. ಫಸ್ಟ್ ಆಪ್ಷನು ಸ್ಕೋರ್ಡ್ ಅ 100 ರನ್ಸ್ ಅಂತೇಳಿದೆ, ಸೆಕೆಂಡ್ ಆಪ್ಷನ್ನು ಬಿಲ್ಟ್ ಅ 100 ಹೌಸಸ್, ಥರ್ಡ್ ಆಪ್ಷನು ಡಿಡ್ ಅ 100 ಥಿಂಗ್ಸ್ ಅಂತೇಳಿದೆ, ಫೋರ್ತ್ ಆಪ್ಷನು ಕಂಪ್ಲೀಟೆಡ್ ಅ 100 ಇಯರ್ಸ್ ಅಂತೇಳಿದೆ.
ಆದರೆ ಇದಕ್ಕೆ ಸರಿಯಾಗಿರ್ತಕ್ಕಂತಹ ಒಂದು ಉತ್ತರ ಯಾವುದು ಅಂದ್ರೆ ಕಂಪ್ಲೀಟೆಡ್ 100 years ಅನ್ನೋದು ಸರಿಯಾಗಿರ್ತಕ್ಕಂತಹ ಉತ್ತರ ಆಗುತ್ತೆ ಸ್ನೇಹಿತರೆ ಕ್ವಶನ್ ನಂಬರ್ 38ಗೆ. ಇನ್ನು ಕ್ವಶನ್ ನಂಬರ್ 39. ಈ ಕ್ವಶನ್ ನಂಬರ್ 39 ಹೋಗೋಕ್ಕಿಂತ ಮೊದಲಿಗೆ ಇಲ್ಲಿ ಏನನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ, ಇನ್ಸ್ಟ್ರಕ್ಷನನ್ನು ಕೊಟ್ಟಿದ್ದಾರೆ. ಸೊ ಅದನ್ನು ಒಂದು ಸಾರಿ ಓದ್ಕೊಂಬಿಡೋಣ. ವಿಚ್ ಆಪ್ಷನ್ 1, 2, 3 or 4 ಕರೆಕ್ಟ್ಲಿ ರಿಫ್ಲೆಕ್ಟ್ಸ್ ದ ಮೆಸೇಜ್ ಇನ್ ದ ನೋಟಿಸ್. ನೋಟಿಸ್ ಅಂತೇಳಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಇಲ್ಲೇನಿದೆ, ಕ್ವಶನ್ ನಂಬರ್ 39ಇಂದ 43. ಕ್ವಶನ್ ನಂಬರ್ 39ಇಂದ 43 ಇದೆ. ಸೊ ಒಂದು ದಪ್ಪಕ್ಷರದೊಳಗಡೆ ಬ್ಲ್ಯಾಕ್ ಲೆಟರ್ಸ್ ಒಳಗಡೆ ಇನ್ಸ್ಟ್ರಕ್ಷನನ್ನು ಬರೆದಿರ್ತಾರೆ ಸ್ನೇಹಿತರೆ ನಮಗೋಸ್ಕರ. ಅವುಗಳನ್ನು ನಾವು ಏನಂತ ಕರಿತೀವಿ, ದೀಸ್ ಆರ್ ನೋಟಿಸ್ ಆರ್ ಸೈನ್ ಬೋರ್ಡ್ ಸ್ಟೇಟ್ಮೆಂಟ್. ಹಿಯರ್ ಈಸ್ ವಾಟ್ ದೇ ಆರ್ ಆ್ಯಂಡ್ ವಾಟ್ ದೇ ಮೀನ್ ಅನ್ನೋ ಉತ್ತರವನ್ನು ಇವುಗಳು ಕೊಡ್ತಾ ಇರುತ್ತೆ ಸ್ನೇಹಿತರೆ. ಅಂದರೆ ಏನು, ಫಸ್ಟು ಇಲ್ಲಿ 2 ಪಾರ್ಟ್ಗಳನ್ನು ನಾವು ನೋಡ್ತೀವಿ. ಫಸ್ಟ್ ಪಾರ್ಟು ಈ ಬ್ಲ್ಯಾಕ್ ಲೆಟ್ರ್ ಒಳಗಡೆ ಬರೆದಿರ್ತಕ್ಕಂಥದ್ದಕ್ಕೆ ಒಂದು ಮೀನಿಂಗ್ ಸಿಗುತ್ತೆ. ಇನ್ನು ಈ ಸ್ಮಾಲ್ ಲೆಟ್ರಲ್ಲಿ ಬರೆದಿರ್ತಕ್ಕಂಥದ್ದಕ್ಕೆ ಒಂದು ಮೀನಿಂಗನ್ನು ಸಿಗುತ್ತೆ. ಇದು ಸೈನ್ ಬೋರ್ಡ್ ಆಗಿರುತ್ತೆ. ನಾವು ಎಂಟ್ರ್ ಆಗೋದಕ್ಕಿಂತ ಮೊದಲಿಗೆ ಇದನ್ನು ನಾವು ನೋಟಿಸ್ ಮಾಡ್ಕೊಂಡು ಹೋಗಲೇಬೇಕಾಗತ್ತೆ ಸ್ನೇಹಿತರೆ. ಹೇಳಿದ್ರೆ ಈ ಬ್ಲ್ಯಾಕ್ ಲೆಟರ್ಗಳು ಏನು ಹೇಳುತ್ತೆ, ನೇಮ್ ಆಫ್ ದ ಇನ್ಸ್ಟಿಟ್ಯೂಷನ್ ಅಂದರೆ ನೇಮ್ ಆಫ್ ದ ಇನ್ಸ್ಟಿಟ್ಯೂಷನ್ ಅಂತ ಹೇಳುತ್ತೆ. ಇಟ್ ಟೆಲ್ಸ್ ಯು ವೇರ್ ದ ನೋಟಿಸ್ ಅಪ್ಲೈಸ್ ಅಂದರೆ ಕೊಟ್ಟಿರ್ತಕ್ಕಂತಹ ನೋಟಿಸು ಎಲ್ಲಿ ಅಪ್ಲೈ ಆಗುತ್ತೆ ಅನ್ನೋದನ್ನು ಇದು ತಿಳಿಸ್ಕೊಡುತ್ತೆ ಸ್ನೇಹಿತರೆ. ಅಂದರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ನೋಟಿಸು ನ್ಯೂಟನ್ ಕಾಲೇಜ್ಗೆ ಮಾತ್ರ ಅಪ್ಲೈ ಆಗುತ್ತೆ ಅನ್ನೋದನ್ನು ನಾವು ತಿಳ್ಕೋಬೇಕು. ಆದರೆ ಇನ್ನು ಸ್ಮಾಲ್ ಲೆಟರ್ನಲ್ಲಿರ್ತಕ್ಕಂಥದ್ದು ಏನಿದೆ, ದಿಸ್ ಈಸ್ ರಿಸ್ಟ್ರಿಕ್ಟಿವ್ ನೋಟಿಸ್ ಆರ್ ಇನ್ಸ್ಟ್ರಕ್ಷನ್. ಇದು ರಿಸ್ಟ್ರಿಕ್ಟಿವ್ ಆಗಿರುತ್ತೆ ಆರ್ ಇನ್ಸ್ಟ್ರಕ್ಷನ್ ಆಗಿರುತ್ತೆ ನಮಗೆ. ಆದರೆ ಏನಿದೆ ಕ್ವಶನ್ ನಂಬರ್ 39, ನ್ಯೂಟನ್ ಕಾಲೇಜ್ ಓನ್ಲಿ ಟೀಚರ್ಸ್ ಬಿಹೈಂಡ್ ದಿಸ್ ಪಾಯಿಂಟ್ ಅಂತ ಹೇಳಿದೆ. ಆದರೆ ಇದರ ಅರ್ಥ ಏನು ಹೇಳುತ್ತೆ ಈ ನೋಟಿಸ್ ನಮಗೆ? ಈ ನೋಟಿಸು ನಮ್ಗೆ ಏನು ಹೇಳುತ್ತೆ ಅನ್ನೋದನ್ನು ನಾವಿಲ್ಲಿ ನೋಡಿದರೆ, ಓನ್ಲಿ ಟೀಚರ್ಸ್ ಆರ್ ಅಲೌಡ್ ಟು ಗೋ ಫರ್ದರ್. ಕೇವಲ ಟೀಚರ್ಸ್ಗೆ ಮಾತ್ರ ಅಲೋ ಇದೆ, ಬೇರೆ ಯಾರಿಗೂ ಸಹ ಇಲ್ಲಿ ಅಲೋ ಇಲ್ಲ. ಬರೀ ನ್ಯೂಟನ್ ಕಾಲೇಜ್ನಲ್ಲಿರ್ತಕ್ಕಂತಹ ಟೀಚರ್ಸ್ಗಳಿಗೆ ಇಲ್ಲಿ ಅಲೋವನ್ನು ಮಾಡಲಾಗತ್ತೆ ಅಂತೇಳಿ ಇದರ ಒಂದು ನೋಟಿಸ್ನ ಅರ್ಥ ಆಗುತ್ತೆ ಸ್ನೇಹಿತರೆ. ಹಾಗೆ ಕ್ವಶನ್ ನಂಬರ್ 40 ಏನಿದೆ, ಕ್ವಶನ್ ನಂಬರ್ 40 ಫಾರ್ ಸೇಲ್. ಇದು ಫಾರ್ ಸೇಲ್ ಅಂತ ಹೇಳಿದೆ. ಆಲ್ ಮೇಕ್ಸ್ ಆಫ್ ವಾಚಸ್ ಫ್ರಮ್ Rs200 ಟು Rs20,000. 40th ಕ್ವಶನ್ ಇದೆ. ಈ 40th ಕ್ವಶನ್ಗೆ ಸರಿಯಾಗಿರ್ತಕ್ಕಂಥ ಉತ್ತರ ಅಂದರೆ ಆಪ್ಷನ್ 4. ಯು ಕ್ಯಾನ್ ಗೆಟ್ ಅ ವಾಚ್ ಫಾರ್ ಆ್ಯಸ್ ಲಿಟಲ್ ಆ್ಯಸ್ Rs200 ಆರ್ ಆ್ಯಸ್ ಮಚ್ ಆ್ಯಸ್ Rs20,000. ಅರ್ಥ ಏನು, ಫಾರ್ ಸೇಲ್ ಇಲ್ಲಿ ಎಲ್ಲ ರೀತಿಯಾಗಿರ್ತಕ್ಕಂತಹ ವಾಚಸ್ಗಳನ್ನು ಮಾರಾಟ ಮಾಡಲಾಗತ್ತೆ. ಪ್ರೈಸಸ್ ಎಲ್ಲಿಂದ ಎಲ್ಲಿವರೆಗೂ ಇರುತ್ತೆ ಅಂದರೆ, ನಿಮಗೆ ಮಿನಿಮಮ್ 200ಇಂದ ಸ್ಟಾರ್ಟ್ ಆಗಿ ಮ್ಯಾಕ್ಸಿಮಮ್ 20,000ವರೆಗೂ ಇರುತ್ತೆ. ಮಿನಿಮಮ್ 200ಇಂದ ಸ್ಟಾರ್ಟ್ ಆಗಿ 20,000 ಬೆಲೆ ಬಾಳುವಂತಹ ವಾಚಸ್ಗಳನ್ನೆಲ್ಲ ನಾವಿಲ್ಲಿ ಮಾರಾಟ ಮಾಡಲಾಗತ್ತೆ ಅನ್ನೋದನ್ನು ನಮಗೆ ನೋಟಿಸ್ ಬೋರ್ಡ್ ಒಳಗಡೆ ಸೊ ಹಾಕಿರ್ತಾರೆ ಸ್ನೇಹಿತರೆ ಈ ಒಂದು ಇನ್ಸ್ಟ್ರಕ್ಷನನ್ನು. ಸೊ ಇದನ್ನು ನೋಡಿಕೊಂಡು ನಾವು ಮುಂದಿನ ಒಂದು ನಿರ್ಧಾರವನ್ನು ತೆಗೆದುಕೋಬೇಕಾಗತ್ತೆ. ಇನ್ನು ಕ್ವಶನ್ ನಂಬರ್ 41, ನೋ ಪಾರ್ಕಿಂಗ್. ಏನು ಹೇಳುತ್ತೆ, ನೋ ಪಾರ್ಕಿಂಗ್ ಎಲ್ಲಿಂದ ಇಲ್ಲಿವರೆಗೂ 8:30 AM ಟು 6 PM. ಯಾವಾಗಿಂದ, ಫ್ರಮ್ ಮಂಡೇ ಟು ಶಾಟರ್ಡೆ. ನೋ ಪಾರ್ಕಿಂಗ್ ಇದೆ, ನೋ ಪಾರ್ಕಿಂಗು ಇದೆ.
ಯಾವ ಟೈಮಿಂದ ಸ್ಟಾರ್ಟ್ ಆಗುತ್ತಾ 8:30 ಎಲ್ಲಿಗೆ ಮುಗಿಯುತ್ತಾ 6 PM ಮುಗಿಯುತ್ತೆ. ಯಾವ ದಿನಗಳಲ್ಲಿ ಮಂಡೇ ಟು ಸ್ಯಾಟರ್ಡೆ, ಅಂದರೆ ಸಂಡೇ ಆಫ್, ಸಂಡೇ ದಿನ ಇಲ್ಲ. ಆದರೆ ಈ 4 ಆಪ್ಷನ್ ಒಳಗಡೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು? ಕ್ವಶನ್ ನಂಬರ್ 41ಗೆ ಅಂದರೆ ಯು ಕ್ಯಾನ್ ಪಾರ್ಕ್ ಹಿಯರ್ ಆಫ್ಟರ್ 6 o'clock ಇನ್ ದ ಈವ್ನಿಂಗ್. ಅವ್ರು ಟೈಮಿಂಗ್ ಕೊಟ್ಟಿರೋದೆಷ್ಟು, ನಮಗೆ ರೆಸ್ಟ್ರಿಕ್ಷನ್ ಹಾಕಿರೋದೆಷ್ಟು, ಬೆಳಗ್ಗೆ 8:30 ಸಾಯಂಕಾಲ 6 ಗಂಟೆವರೆಗೂ. ಅಂದರೆ 6 ಗಂಟೆ ನಂತರ ಈ ನೋ ಪಾರ್ಕಿಂಗ್ ಜಾಗದೊಳಗಡೆ ನಾವು ಗಾಡಿಗಳನ್ನು ನಿಲ್ಲಿಸ್ಬೋದು ಅನ್ನೋ ಒಂದು ಮೀನಿಂಗನ್ನು ಇದು ಕೊಡ್ತಾ ಇರತ್ತೆ ಸ್ನೇಹಿತರ. ಇನ್ನು ಕ್ವಶನ್ ನಂಬರ್ 42. ಬುಕ್ ಬಿಫೋರ್ 31st March ಆ್ಯಂಡ್ ಸೇವ್ Rs 500 ಆನ್ ಯುವರ್ ಹಾಲಿಡೇ. ಇದರ ಅರ್ಥ ಏನು ಸ್ನೇಹಿತರ? ಕ್ವಶನ್ ನಂಬರ್ 42ಗೆ ಸರಿಯಾಗಿರ್ತಕ್ಕಂಥ ಉತ್ತರ ಅಂದರೆ ಇಫ್ ಯು ಬುಕ್ ಬಿಫೋರ್ 31st March ಯುವರ್ ಹಾಲಿಡೇ ವಿಲ್ ಕಾಸ್ಟ್ Rs 500 ಲೆಸ್ ಅಂತೇಳಿ ಇದಕ್ಕೊಂದು ಸರಿಯಾಗಿರ್ತಕ್ಕಂತಹ ಉತ್ತರ ಆಗುತ್ತೆ ಸ್ನೇಹಿತರ. ಈಗ ಕ್ವಶನ್ ನಂಬರ್ 43. ಕ್ಯೂ ಹಿಯರ್ ಫಾರ್ ದ ಸೈಟ್ ಸೀಯಿಂಗ್ ಬಸ್. ಕ್ಯೂ ಹಿಯರ್ ಫಾರ್ ದ ಸೈಟ್ ಸೀಯಿಂಗ್ ಬಸ್ ಅಂತೇಳಿದೆ. ಅದರ ಕ್ವಶನ್ ನಂಬರ್ 43ಗೆ ಸರಿಯಾಗಿರ್ತಕ್ಕಂಥ ಉತ್ತರ ಏನು? ಆಪ್ಷನ್ ಸೆಕೆಂಡು ಇದಕ್ಕೆ ಸರಿಯಾಗಿರ್ತಕ್ಕಂತಹ ಉತ್ತರ ಆಗುತ್ತೆ ಸ್ನೇಹಿತರ. ದ ಸೈಟ್ ಸೀಯಿಂಗ್ ಬಸ್ ಸ್ಟಾಪ್ಸ್ ಹಿಯರ್ ಅಂತೇಳಿ ಇದರ ಒಂದು ಮೀನಿಂಗ್ ಆಗಿರುತ್ತೆ ಸ್ನೇಹಿತರ. ಲೆಟ್ ಅಸ್ ಸ್ಟಾಪ್ ನೌ ಆ್ಯಂಡ್ ವಿ ವಿಲ್ ಡಿಸ್ಕಸ್ ಇನ್ ದ ನೆಕ್ಸ್ಟ್ ಕ್ಲಾಸ್ ದ ರಿಮೈನಿಂಗ್ ಕ್ವಶನ್ಸ್ ಆಫ್ 2003's old question paper of HSTR. Thank you dear friends, and let's meet in the next class.